ಹಾಯ್ ಎಲ್ಲ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತು ಏನು ಹೇಳಕ್ ಹೊಂಟೀನಿ ಅಂದ್ರೆ ನಮ್ಮಕ್ಕ ನಂಗೋಸ್ಕರ ಡ್ರೈ ಫ್ರೂಟ್ಸ್ ಉಂಡಿ ಮಾಡಾಕತ್ತಾಳ. ಡ್ರೈ ಫ್ರೂಟ್ಸ್ ಉಂಡಿನ ಪ್ರೆಗ್ನೆಂಟ್ ಇರೋರು ಮತ್ತು ಡೆಲಿವರಿ ಆದಮೇಲೆ ಬಾಣ್ತಿಯರು ತಿನ್ಬೇಕಂತ. ಇವರಷ್ಟೇ ಅಲ್ಲ, ಚಿಕ್ಕ ಮಕ್ಕಳಿಂದ ಇಡ್ತಿರ್ತು ಯಾರು ಬೇಕಾದ್ರೂ ತಿನ್ಬೋದು. ಆ ಡ್ರೈ ಫ್ರೂಟ್ಸ್ ಉಂಡಿ ನಮ್ಮಕ್ಕ ನನಗೋಸ್ಕರ ಮಾಡಾಕತ್ತಾಳ. ಅದನ್ನ ಹೆಂಗೆ ಮಾಡ್ತೀವಿ ಅಂತಂದು ರೆಸಿಪಿ ತೋರಿಸ್ತೈತಿ ನೋಡ್ರಿ ಒಂದ್ಸಲ. ಡ್ರೈ ಫ್ರೂಟ್ಸ್ ಉಂಡಿ ಅಂದ್ರೆ ಹಂಗೆ ಒಂದು ಸಣ್ಣ ಕಟ್ ಮಾಡಿ ಕಾಳು ಕಾಳು ಥರ ಮಾಡ್ಬೋದು. ಇನ್ನೂ ಒಂದು ಮಿಕ್ಸಿಗೆ ಹಾಕಿ ಉಂಡಿ ಥರ ಮಾಡ್ಬೋದು. ನಾವೀಗ ಸ್ಟಾರ್ಟಿಂಗ್ ಡೆಲಿವರಿ ಆದ ತಕ್ಷಣ ನಮ್ಮಕ್ಕ ಉಂಡಿ ಮಾಡಿ ಕೊಟ್ಟಿದ್ಲು ಮಿಕ್ಸಿಗೆ ಹಾಕಿ. ಈಗ ಹಂಗೆ ಸಣ್ಣ ಸಣ್ಣ ಪೀಸ್ ಮಾಡಿ ಮಾಡಾಕತ್ತೀವಿ. ಇದು ಯಾವ ಥರ ಆಗುತ್ತಂತ ಗೊತ್ತಿಲ್ಲ, ಮಾಡಿದ ಮೇಲೆ ಗೊತ್ತಾಗುತ್ತೆ. ನೋಡಿರಿ ಕಟ್ ಮಾಡಾಕತ್ಯಾರ. ಫ್ರೆಂಡ್ಸ್, ಚಾಕ ಸಿಕ್ಕಿಲ್ಲ, ಅದಕ್ಕೋಸ್ಕರ ನಮ್ಮ ಆಯ್ರ ಬ್ಯಾಳಿಗುಂಡು ತಗೊಂಡು ಕುಟ್ಟಾಕತ್ತಾಳ ಬಾದಾಮಿನ. ಹಾಂ, ಪಿಸ್ತಾ ಬಾದಾಮಿ ಕುಟ್ಟಾಳ, ಪಿಸ್ತಾ ಕುಟ್ಟಾಕತ್ತಾಳ. ಇವಾಗ ನೋಡ್ರಿ ನಮ್ಮ ಆಯ್ರ ನನಗೆ ಉಂಡಿ ಮಾಡಾಕತ್ತಾಳ. ಬಾದಾಮಿ ಕುಟ್ಟಿವಿ ಮತ್ತು ವಾಡಂಬಿನೂ ಕುಟ್ಟಿವಿ. ಈಗ ಪಿಸ್ತಾ ಕುಟ್ಟಾಕತ್ತಾರ. ಆಲ್ಮೋಸ್ಟ್ ಎಲ್ರೂ ಈ ಉಂಡಿನ ತಿಂದಿರ್ತೀರ ಮತ್ತು ಇನ್ಸ್ಟಾಗ್ರಾಮ್ ರೀಲ್ಸಲ್ಲೆಲ್ಲ ನೋಡಿರ್ತೀರ. ಚೆನ್ನಾಗಿ ಮಾಡ್ತಾರೆ ಅವ ಡ್ರೈ ಫ್ರೂಟ್ಸ್ ಉಂಡಿಯಿಂದ. ಈಗ ಅದಕ್ಕೆ ಏನೇನು ಬೇಕಂತ ತೋರಿಸ್ತೀವಿ ನೋಡಿ. ಅರ್ಧ kg ಬ್ಲ್ಯಾಕ್ ಖರ್ಜೂರ ತಗೊಂಡಿವಿ, ಅರ್ಧ kg ಸೂರ್ಪಾನ್ ಬೀಜ ತರಿಸಿವಿ, 100 ಗ್ರಾಮ್ ಪಿಸ್ತಾ ತರಿಸಿವಿ. ಇವು ಪಂಪ್ಕಿನ್ ಸೀಡ್ಸ್ ಅಂದರೆ ಕುಂಬಳಕಾಯಿ. ಇವು ಕಲ್ಲಂಗಡಿ ಬೀಜ. ಡ್ರೈ ಫ್ರೂಟ್ಸ್ ಅಂಗಡಿ ಸಿಗಲಿಲ್ಲ, ಅದಕ್ಕೋಸ್ಕರ ಕಿರಾಣಿ ಅಂಗಡಿ ತರಿಸಿವಿ. ಇಷ್ಟು ಪಾವು kg ಬಿಳಿ ಹೋದವಲ್ಲ ಕಲ್ಲಂಗಡಿ ಬೀಜ. ಹಾಯ್, ಒಳಗಿನೂ ಹೊರ ಕರ್ರಗಿರ್ತಾವ. ವಾಲ್ನಟ್ಸ್ 200 ಗ್ರಾಮ್ ತರಿಸಿವಿ. ಇವನ್ನ ನೆನೆಕ್ಕೆಂದು ಕೂಡ ತಿನ್ಬೋದು ಬೆಳಗ್ಗೆ ಎದ್ದ ತಕ್ಷಣ. ಮತ್ತು ವಾಡಂಬಿ 250 ಗ್ರಾಮ್ ತರಿಸಿವಿ. ವಾಲ್ನಟ್ಸ್ ಕೂಡ ಈ ಥರ ಕುಟ್ಬೇಕು. ಎಲ್ಲ ಡ್ರೈ ಫ್ರೂಟ್ಸ್ನು ಈ ಥರ ಸಣ್ಣದಾಗಿ ಪೀಸ್ ಮಾಡ್ಬೇಕು. ಈ ಡ್ರೈ ಫ್ರೂಟ್ಸ್ ಉಂಡಿಗೂ ಎಳ್ಳು ಹಾಕ್ಬೇಕು. ಎಳ್ಳು ಡ್ರೈ ಫ್ರೂಟ್ಸ್ ಅಂಗಡಿಯಾಗ ಇದ್ದಿಲ್ಲ ಅಂತ ಇವನು ಹೊರಗೆ ತಂದೈತಿ ಪಾವು kg. ಬಿಳೆ ಎಳ್ಳು. ಫ್ರೆಂಡ್ಸ್, ಕಟ್ ಮಾಡಿದ್ರೆ ದಪ್ಪಾಕ ಅಂತೇಳಿ ಈ ಥರ ಕುಟ್ಟಾಕತ್ಬಿಟ್ಟಿವಿ. ಫುಲ್ ಒಂದು ಸ್ವಲ್ಪ ಸಣ್ಣ ಆದ್ರೆ ಚಲೋ ಅನಿಸುತ್ತೆ. ಫ್ರೆಂಡ್ಸ್, ಅವು ಕುಂಬಳಕಾಯಿ ಬೀಜ ಸಣ್ಣ ಆಗವಲ್ವು, ಅದಕ್ಕೆ ಹಂಗೆ ಹಾಕಿಬಿಡ್ತೀವಿ. ಹಾಕವನ್ನ ಈ ಥರ ಕಟ್ ಮಾಡಿ ಹಾಕೋಕಂದು ಬರುತ್ತಾ ನೋಡ್ರಿ. ಎಲ್ಲ ಪುಡಿ ಆಗೈತೆ. ನಮ್ಮ ಮನುಷ್ಯ ಅಂತೂ ಭಾರಿ ಕೆಲಸ ಮಾಡಕತ್ತಾಳ ಇವತ್ತು. ಇಷ್ಟೊಂದು ಕೆಲಸ ಮಾಡಿದ್ ನೋಡಿದ್ದಿಲ್ಲ ನೈಸಿನಾದ್ರೆ. ಅಕ್ಕಿಲ ನಾನು ಕೆಲಸ ಮಾಡತ್ತೀನಿ. ಅಕ್ಕಿಲ್ ಎಲ್ಲಿ ಮಾಡಕತ್ತಾನ? ಅಕ್ಕಿಲ್ ಬರೀ ಆತ ನೋಡಕ್ಕೆ ನಿಂತ್ಕೊಂಡು. ಈ ಡ್ರೈ ಫ್ರೂಟ್ಸ್ ಉಂಡಿ ನಿನಗೆ ಎಷ್ಟು ಹೆಲ್ಪ್ ಆಕಾವ? ನನಗಂತೂ ತುಂಬ ಹೆಲ್ಪ್ ಆಕಾವ. ನಾನು ಸ್ವಲ್ಪ ಫಿಟ್ನೆಸ್ ಸ್ವಲ್ಪ ಸ್ಟ್ರಾಂಗ್ ಆಗಕ್ಕೆ ಹೆಲ್ಪ್ ಮಾಡ್ತಾವ. ಹಂಗಾಗಿ ನಾನು ತಿಂತ ಆಕಿ ಜೊತೆಗೆ. ಎಲ್ಲರೂ ತಿನ್ಬೋದು. ಎಲ್ಲರೂ ಮನ್ಯಾಗ ಎಲ್ಲರೂ ತಿಂತು. ಆದ್ರೆ ಬಾಡಿ ಹೆಲ್ತಿ ಆಗಿರ್ತಾನೋಸ್ಕರ ಎಲ್ಲರೂ ತಿಂತು ಮನ್ಯಾಗ. ಅದಕ್ಕೆ ಜಾಸ್ತಿ ತಗೊಂಬಂದೀವಿ ಎಲ್ಲವು. ವಿಡಿಯೋಗೋಸ್ಕರ ಸ್ಪೀಡಾಗಿ ಮಾಡಕತ್ತಾಳ ಮನುಷ್ಯ, ಸ್ಪೀಡಾಗಿ ಕಟ್ ಮಾಡಕತ್ತಾಳ. ಫೈನಲಿ 90% ಕೆಲಸ ಮುಗಿತಿವಾಗ. ಎಲ್ಲ ರೆಡಿ ಆಗ್ಯಾವ, ಎಲ್ಲ ಮಿಕ್ಸ್ ಆಗ್ಯಾವ ನೋಡಿ. ಈ ಥರ ಮಿಕ್ಸ್ ಆಗ್ಯಾವ. ಒಂದೊಂದು ಹೆಚ್ಚು ಕಡಿಮೆ ಆಗ್ಯಾವ. ಸ್ವಲ್ಪ ದೊಡ್ಡ ಸೈಜ್ ಅದಾವ, ಸಣ್ಣ ಸೈಜ್ ಅದಾವ. ನಡಿತೈತಿ ಹೆಚ್ಚು ಕಡಿಮೆ ಇದ್ರು. ನಮ್ಮ ಐರ ಅಂತೂ ಈ ಟೀ ಶರ್ಟ್ನ ಬಿಡೋವಳ. ನಿನ್ನೆ ವಿಡಿಯೋದಾಗೂ ಇದ ಟೀ ಶರ್ಟ್ ಹಾಕ್ಯಾನದ್ಲು. ಇವತ್ತೂ ಇದ ಶರ್ಟ್ ಹಾಕ್ಯಾನ. ಶರ್ಟ್ ಅಲ್ಲ ಇದು. ನಿನ್ನೆನೂ ಈ ಶರ್ಟ್ ಬಿಟ್ಟಿಲ್ಲ, ಇವತ್ತೂ ಈ ಶರ್ಟ್ ಬಿಡೋವಳ. ಅದೊಂದು ಸೈಡ್ ಟೈ ಬಂದಿರೋದಕ್ಕೆ ಅದನ್ನ ಹಾಕ್ಯಂದು ಹೊಡ್ಯಾಳ್ತಾವ. ಅಲ್ಲಿ ನಮ್ಮ ಹರ್ಷ ಬಂದು ಜಾಯ್ನ್ ಆಗ್ಯಾನ ನೋಡ್ರಿ. ಕುಟ್ಟಿದ್ರಾಗ ಕುಟ್ಟಕತ್ತೇನ ಹಳ್ಳಿ. ಫ್ರೆಂಡ್ಸ್, ಇದು ಚಾಕ್ ಯಾಕೆ ಅರ್ತಿಲ್ಲ, ಸ್ವಲ್ಪ ಮಸ್ಕೊಂಬರ್ತನ. ಸಾಕು ಇಲ್ಲೇ ನೋಡ್ರಿ ನಮ್ಮ ಮಸದ. ಇದು ಮಸ್ತ್ ಇದೆಲ್ಲ ಸೌದೋಗೈತೆ ನೋಡ್ರಿ. ಇದಿಷ್ಟು ಚೂಪುಗಾತು. ಇವಾಗ ಕಟ ಅಂತ ಬರ್ರಿ. ಇವಾಗ ಸಖತ್ತಾಗಿ ಕಟ್ಟ ಹಾಕತ್ತವ ನೋಡಿ. ಇವಾಗ ಸ್ವಲ್ಪ ಪ್ರೆಷರ್ ಹಾಕಿರ ಹಂಗ ಹೋಗ್ಕೊಂಡವ. ನೋಡಕ್ಕ ಹಿಂಗ್ ಮಾಡಿದ್ರ ಎಷ್ಟು ಪುಡಿ ಹಾಕೊಂಡು.
ಎಷ್ಟು ಸಣ್ಣ ಆಗತ್ತೆ ನೋಡಿ ಹಿಂಗೆ ಮಾಡೋದು. ಖರ್ಜೂರನ ಈ ಥರ ಬೀಜ ತೆಗೆದು ಮಿಕ್ಸರಿಗೆ ಹಾಕ್ಬೇಕು. ಇವಾಗ ಫ್ರೆಂಡ್ಸ್, ಕುಂಬಳಕಾಯಿ ಬೀಜನ ಸಣ್ಣ ಮಾಡೋಕೆ ಒಂದು ಹೊಸ ಪ್ರಯತ್ನ ಮಾಡಕತ್ತೀವಿ. ನೋಡೋಣ ಸಕ್ಸಸ್ ಆಗುತ್ತಿಲ್ಲ. ಸಣ್ಣ ಆಯ್ತು ಸ್ವಲ್ಪ. ಆದ್ರೆ ಶೀಶಿ ಆಗುತ್ತಲ್ಲ. ಆದ್ರೆ ಸ್ವಲ್ಪ ಶೀಶಿ ಆಗುತ್ತಾ, ಚೆನ್ನಾಗಿ ಅನ್ಸಲ್ಲ ಇದು. ತಗೊಬಿಡ್ತೀನಿ ಬೇಡ. ಕೊಬ್ಬರಿ ಒಂದು ಬಾಟ್ಲ ಕೊಬ್ಬರಿ ಎರ್ಜೈತಿ, ಮತ್ತು ಖರ್ಜೂರನ ಮಿಕ್ಸಿಗೆ ಹಾಕಿದ್ಮೇಲೆ ಈ ಥರ ಆಗೈತೆ ನೋಡ್ರಿ. ಈಗೆಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ಮಿಕ್ಸ್ ಮಾಡೀವಿ. ಇವಾಗ ರುಚಿಗೆ ತಕ್ಕಷ್ಟು ತುಪ್ಪ ಹಾಕಿ ಕಡಾಯಿದಲ್ಲಿ ಇವಾಗ ಇವನ್ನೆಲ್ಲ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೋಬೇಕು ಇವಾಗ. ಇದರಲ್ಲಿ ಹಸಿ ವಾಸನೆ ಹೋಗೋವರೆಗೂ ಬಿಸಿ ಮಾಡ್ಕೋಬೇಕು. ತುಪ್ಪ ಎಲ್ಲ ಮಿಕ್ಸ್ ಆಗ್ಬೇಕು. ಅಷ್ಟು ಎಲ್ಲ ಡ್ರೈ ಫ್ರೂಟ್ಸ್ನ ಹಾಕಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಡ್ರೈ ಆದಮೇಲೆ ಎಳ್ಳು ಇವಾಗ ಹಾಕ್ಬೇಕಂತೆ ಲಾಸ್ಟಲ್ಲಿ. ಎಳ್ಳು ತುಪ್ಪದಲ್ಲಿ ತೊಯ್ದರೆ ಏನಾಗ್ತಕ್ಕ, ಎಳ್ಳು ತುಪ್ಪದಾಗ ತೊಯ್ದ್ರೆ ಉರಿಯಲ್ಲ ಅಂತವು. ಅದಕ್ಕೆ ಎಲ್ಲ ತುಪ್ಪ ಎಲ್ಲ ಡ್ರೈ ಆದಮೇಲೆ ಆಮೇಲೆ ಎಳ್ಳು ಹಾಕ್ಬೇಕಂತೆ. ಮಿಡಲಲ್ಲಿ ಎಳ್ಳು ಹಾಕಿ ಕರ್ಕೋಬೇಕು. ಈಗ ಅವನು ಮೇಲೆ ಕೊಬ್ಬರಿ ಹಾಕಿ ಸ್ವಲ್ಪ ಬಿಸಿ ಮಾಡ್ಕೊಂಡ್ರೆ ಆಯ್ತು. ಬಿಸಿ ಆದಮೇಲೆ ಒಂದು ಪ್ಲೇಟಲ್ಲಿ ಹಾಕಿ ಮತ್ತೆ ತುಪ್ಪ ಹಾಕಿ ಒಂದು 3 ಸ್ಪೂನು ತುಪ್ಪ ಹಾಕಿ ಮತ್ತು ಈ ಖರ್ಜೂರನ ಬೆನ್ಸ್ಕೋಬೇಕು. ಅದ್ರಾಗ ನೋಡಿ, ಖರ್ಜೂರನ ಈ ಥರ ಬೆನ್ಸ್ಕೋಬೇಕು. ಸ್ವಲ್ಪ ಗಟ್ಟಿ ಇರುತ್ತೆ ಅದು, ಬೇಸ್ ಹತ್ತಿಡ್ಬೇಕು ನೋಡಿ. ಈ ಥರ ಡ್ರೈ ಆಯ್ತು. ಇವಾಗ ಇದನ್ನ ಡ್ರೈ ಆಗಿರೋ ಫ್ರೂಟ್ಸ್ನ ಅದ್ರೊಳಗೆ ಮಿಕ್ಸ್ ಮಾಡಿ ಕಲಿಸ್ಬೇಕನ್ನಕ್ಕೆ. ಈಗ ಅದ್ರೊಳಗೆ ಮಿಕ್ಸ್ ಮಾಡಿ ಕಲಿಸ್ಬೇಕು. ಈಗ ಈ ಥರ ಹಾಕಿ ಕಲಿಸ್ಬೇಕು ನೋಡ್ರಿ. ಬೇಸ್ ಎಲ್ಲ ಮಿಕ್ಸ್ ಆಗಂಗೆ. ಈಗ ಅದು ಖರ್ಜೂರನು ಚೂರು ಚೂರು ಆಗ್ಬೇಕು. ಈಗ ಹಂಗೆ ಕಲಿಸ್ಬೇಕು. ಚೌಟಿಲೆ ಕಲ್ಲಿಲ್ಲ ಅಂದ್ರೆ ಸ್ವಲ್ಪ ಆರಿದ ಮೇಲೆ ಕೈಲೇ ಈ ಥರ ಕಲಿಸ್ಕೋಬೇಕು. ಸ್ವಲ್ಪ ಅದು ಬಿಸಿ ಇರ್ತಲ್ಲ, ಸ್ವಲ್ಪ ಆರಿದ ಮೇಲೆ ಸ್ವಲ್ಪ ಕೈಲೇ ಈ ಥರ ಬಿಡಿ ಬಿಡಿ ಮಾಡ್ಕೋಬೇಕು. ಸ್ವಲ್ಪ ಬಿಸಿ ಜಾಸ್ತಿ ಇರೋದಕ್ಕೆ ಸ್ವಲ್ಪ ಆರ್ಬಿಡಕತ್ತೀವಿ. ಈ ಥರ ಎಲ್ಲ ಬಿಡಿ ಬಿಡಿ ಮಾಡ್ಕೋಬೇಕು. ಹಂಗಂದ್ರೆ ಉಂಡೆ ಕಟ್ಟೋಕೆ ಸ್ವಲ್ಪ ಗ್ರಿಪ್ ಸಿಗ್ತೈತಿ. ಫೈನಲಾಗಿ ಕಲಿಸಿದ ಮೇಲೆ ಈ ಥರ ಉಂಡೆ ಕಟ್ಟಕ್ಕೆ ಬರ್ಬೇಕು. ಆ ಥರ ಕಲಿಸ್ಕೋಬೇಕು ನೋಡಿ ಫ್ರೆಂಡ್ಸ್. ಈ ಥರ ಫೈನಲಾಗಿ ಉಂಡೆ ಆಗ್ಬೇಕು. ಈ ಥರ ಟೇಸ್ಟ್ ನೋಡಮ್ಮ ಇವಾಗ ಹೆಂಗೈತೆ ಅಂತಂದ. ಸೂಪರ್ ಸ್ವೀಟ್ ಆ್ಯಂಡ್ ಹೆಲ್ತಿ. ಸಖತ್ತಾಗೈತೆ. ಟೇಸ್ಟ್ ಕೂಡ ತುಂಬ ಚೆನ್ನಾಗೈತಿ. ಎಲ್ಲರೂ ಒಂದ್ಸಲ ಟ್ರೈ ಮಾಡಲೇಬೇಕಿದೆ. ಎಷ್ಟು ಟೇಸ್ಟ್ ಐತೆ ಅಂದ್ರೆ ಅಮೃತ ತಿಂದಂಗೆ ಹಾಕತೈತಿ. ಈ ಥರ ಕಟ್ಟಿ ಉಂಡೆ ಮಾಡಿ ಇಡ್ಬೇಕು. ಸೈಜ್ ಸ್ವಲ್ಪ ಸಣ್ಣವಿರಲು ನೋಡಿ ಫ್ರೆಂಡ್ಸ್. ಫೈನಲಿ ಡ್ರೈ ಫ್ರೂಟ್ಸ್ ಉಂಡೆ ರೆಡಿ ಆದವು. ನಮ್ಮ ಗೀತಾ ತಿಂದೇನಾ? ತಿನ್ನಕತ್ತಿ ಬಿಟ್ರೊಳ್ರಿ. ಎಕ್ಸ್ಪೀರಿಯನ್ಸ್ ಹೇಳಿ ಫ್ರೆಂಡ್ಸ್. ಟೇಸ್ಟ್ ಮಾತ್ರ ಸೂಪರ್ ಆಗೇ ಇದಾವ. ನಾವು ಲಾಸ್ಟ್ ಟೈಮ್ ಮಿಕ್ಸಿಗೆ ಹಾಕಿ ತಿಂದಕ್ಕಿನ್ನ ಇವಂತರೂ 2 ಪಟ್ಟು ಜಾಸ್ತಿನ ಚಲೋ ಆಗ್ಯಾವ. ನನಗಂತೂ ಈ ಸಲ ಅಷ್ಟು ನಾನಾ ಖಾಲಿ ಮಾಡ್ತೀನಿ. ಹಸುವಾದಾಗಂತೂ ಬೆಸ್ಟ್ ಇವು. ಮಾರ್ನಿಂಗ್ ಒಂದು ಈವ್ನಿಂಗ್ ಒಂದು ತಿನ್ನಕ್ಕೆ ಚಲೋ. ನಾನು ಎಷ್ಟೆಷ್ಟು ಗ್ರಾಮ್ ಹೇಳಿದ್ನ ಅಷ್ಟಕ್ಕೂ ನಾವು ಅರ್ಧ kg ಖರ್ಜೂರ ಹಾಕಿದ್ರೂ ಕಮ್ಮಿನ ಸ್ವೀಟ್ ಆಗಲ್ಲ. ಒಂದು ಸ್ವಲ್ಪ ಖರ್ಜೂರ ಜಾಸ್ತಿನ ಹಾಕ್ಬೇಕು. ಸ್ವೀಟ್ ಕಡಿಮೆ ಅನಿಸ್ತಾವ. 1 kg ಹಾಕ್ರಿ. 1 kg ಹಾಕಿದ್ರೆ ಕರೆಕ್ಟ್ ಸ್ವೀಟ್ ಹಾಕವ. ಸ್ವೀಟ್ ಸ್ವಲ್ಪ ಕಡಿಮೆ ಆದ್ರೆ ಟೇಸ್ಟ್ ಬರಲ್ಲ. ನಾವು ಈ ಸಲ ಖರ್ಜೂರ ಜಾಸ್ತಿ ಹಾಕಿ ಮಾಡಿದ್ವಿ. ಲಾಸ್ಟ್ ಟೈಮ್ ಖರ್ಜೂರ ಸ್ವಲ್ಪ ಹಾಕಿಬಿಟ್ಟಿದ್ವಿ. ಫಸ್ಟ್ ಟೈಮ್ ಮಾಡಿದ್ವಲ್ಲ, ಸ್ವಲ್ಪ ಸ್ವೀಟ್ ಕಡಿಮೆ ಆಗಿದ್ದು. ಈ ಸಲ ಪರ್ಫೆಕ್ಟ್ ಆಗ್ಯದವ, ಚಲೋನೇ ಆಗ್ಯಾವ. ನೀವು ಒಂದ್ಸಲ ಟ್ರೈ ಮಾಡಿರಿ ಇದನ್ನ. ಚಿಕ್ಕ ಮಕ್ಕಳಿಂದ ದೊಡ್ಡವ್ರಿಗೂ ಹೆಲ್ದಿ ಡ್ರೈ ಫ್ರೂಟ್ಸ್ ಇವು. ತೊಗೊರಿ.
ಲಾಸ್ಟ್ ಟೈಮ್ ಈ ಉಂಡೆ ಮಾಡಿದಾಗ ನಾವು 2 ವಾರ ಇಟ್ಕೊಂಡು ತಿಂದಿದ್ವಿ, ಏನಾಗಿದ್ದಿಲ್ಲ. ಒಂದೊಂದು ಸ್ಮೆಲ್ ಆಗ್ಬೋದು, ಒಂಥರ ಹುಳಿ ವಾಸನೆ ಬರ್ಬೋದು. ಆ ಥರ ಏನಾಗಿದ್ದಿಲ್ಲ. ನಾವು 2 ವಾರ ಇಟ್ಕೊಂಡು ತಿಂದಿದ್ವಿ ಲಾಸ್ಟ್ ಟೈಮು. ಎಲ್ಲಿವರೆಗೆ ಬರ್ತಂತ ಗೊತ್ತಿಲ್ಲ, ಬಟ್ 2 ವಾರ ಅಂತೂ ಚಲೋ ಆಯಿತು. ನಾವು ಇದನ್ನ ಮಾಡೋದು ಇನ್ಸ್ಟಾಗ್ರಾಮ್ ರೀಲ್ಸ್ ಒಳಗೆ ನೋಡ್ಕೊಂಡು ಮಾಡೀವಿ. ಫಸ್ಟ್ ಟೈಮ್ ಮಾಡಿದಾಗ ಅಷ್ಟು ಅದನ್ನ ಇನ್ಸ್ಟಾಗ್ರಾಮ್ನಾಗ ನೋಡಿದ್ದೀವಿ, ಅಂದ್ರೆ ಈ ಥರ ಮಾಡಿರೋದು ನೋಡಿದ್ದಿಲ್ಲ. ಸೆಕೆಂಡ್ ಟೈಮ್ ಈ ಥರ ಮಾಡಿರೋದು ನೋಡಿ ಮಾಡೀವಿ. ನೀವು ಈ ಥರ ಮಾಡ್ಕೊಂಡು ತಿನ್ನಿರಿ. ನನಗಂತೂ ಹಸುವಾದಾಗಂತೂ ಬೆಸ್ಟ್ ಇವು. ಯಾಕಂದ್ರೆ ಒಂದು ಸ್ವಲ್ಪ ಬಾಣ್ತೀರ ಅಂದಮೇಲೆ ಜಾಸ್ತಿ ಹಸುವಾಗ್ತಿರ್ತ, ಹಸುವಾದಾಗಲೆಲ್ಲ ತಿಂತಿರ್ತೀನಿ. ಆದ್ರೆ ಜಾಸ್ತಿ ತಿನ್ಬಾರ್ದು. ಮಾರ್ನಿಂಗ್ ತಿಂದರೆ ಮತ್ತು ಮಾರ್ನಿಂಗು ಈವ್ನಿಂಗು 2 ಟೈಮ್ನಾಗ ತಿನ್ಬೇಕು. ಈ ಡ್ರೈ ಫ್ರೂಟ್ಸ್ ಉಂಡಿನ ಎಲ್ಲರೂ ತಿನ್ನಬೇಕು. ಎಕ್ಸ್ಪೆಷಲಿ ಪ್ರೆಗ್ನೆಂಟ್ ಇರೋರು ಮತ್ತು ಡೆಲಿವರಿ ಆದವ್ರು ತಿನ್ನಲೇಬೇಕು. ಹಾಗೆ ಮತ್ತು ಸ್ಟ್ರಾಂಗ್ ಆಗ್ಬೇಕನ್ನೋರು, ಫಿಟ್ನೆಸ್ ಆಗ್ಬೇಕನ್ನೋರ್ಗು ಇವು ಚಲೋ ಆಕ್ಕವ. ಮಾಡ್ಕೊಂಡು ತಿನ್ನಿರಿ. ನಾವು ನೋಡ್ಕೊಂಡು ಯಾರ್ಯಾರು ಮಾಡಿರಿ, ಹೆಂಗೆ ಬಂದಾವ ಅಂತಂದು ಒಂದು ಸ್ವಲ್ಪ ಕಮೆಂಟ್ ಹಾಕ್ರಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.